ರಾಮಾಪುರದಲ್ಲಿ ಅಟೆಂಡರ್ ರಾಜಯ್ಯ ಅಂದರೆ ತಿಳಿಯದವರಿಲ್ಲ. ಅವನು ಮಾಡುವ ಅಟೆಂಡರ್ ಉದ್ಯೋಗ ಚಿಕ್ಕದೇ ಆಗಿರಬಹುದು, ಆದರೆ ಅವನ ಮನಸ್ಸು ಬಹಳ ದೊಡ್ಡದು. ಕೈಲಾದ ಸಹಾಯ ಮಾಡುವುದರಲ್ಲಿ ಯಾವಾಗಲೂ ಮುಂದಿರುತ್ತಾನೆ. ಅವನ ಹೆಂಡತಿ ಹೆಸರು ಸುಜಾತ, ಮಗಳ ಹೆಸರು ಅನಾಮಿಕಾ. ಓದು ದೊಡ್ಡದೇ ಇಲ್ಲದಿದ್ದರೂ ಮನಸ್ಸು ಮಾತ್ರ ಬಂಗಾರ. ಯಾರ ಜೊತೆ ಆದರೂ ನಗುತ್ತಾ ಮಾತಾಡ್ತಾ ಇದ್ಲು. ದೊಡ್ಡವರು ಏನ್ ಹೇಳಿದ್ರು ಚೆನ್ನಾಗಿ ಮಾಡ್ತಾ ಇದ್ಲು. ಅದಕ್ಕೆ ಊರವರೆಲ್ಲ ಅನಾಮಿಕಳನ್ನು ಅಮಾಯಕವಾದ ಅನಾಮಿಕಾ ಅಂತ ಕರೀತಾ ಇದ್ರು. ನೋಡಪ್ಪ, ಊರ್ನವರೆಲ್ಲ ಅಮಾಯಕ ಅನಾಮಿಕಾ ಅಂತ ತೊಂದರೆ ಕೊಡ್ತಾ ಇದ್ದಾರೆ. ನಾಳೆ ಅತ್ತೆ ಮನೆಗೆ ಹೋದ ಮೇಲೆ ಹೇಗೆ ಬದುಕ್ತೀಯೇನೋ ಅಂತ ಅಳಿಸ್ತಾರೆ ಅಪ್ಪ. ಅವ್ರೇನಂದ್ರು ಹಚ್ಕೋಬೇಡ ತಾಯಿ, ಅಮಾಯಕವಾಗಿರೋದು ತಪ್ಪಲ್ಲ, ಆದ್ರೆ ಯಾವಾಗ ಎಲ್ಲಿ ಹೇಗಿರಬೇಕು ಅಂತ ತಿಳ್ಕೊಳ್ಳೋದು ಮುಖ್ಯ ಅಮ್ಮ. ಅಂದ್ರೆ ನಾನು ಬಹಳ ಅಮಾಯಕಳ ಅಪ್ಪ? ನೀನು ಅಮಾಯಕಳೇ, ಆದರೆ ಒಳ್ಳೆ ಮನಸ್ಸಿರುವ ಅಮಾಯಕಳು ತಾಯಿ. ಈ ದಿನದಲ್ಲಿ ಒಳ್ಳೆ ಮನಸ್ಸಿರುವವರನ್ನು ಕೆಲವರು ಅಮಾಯಕರು ಅಂತಾರೆ ಎಂದು ರಾಜಯ್ಯ ಹೇಳುತ್ತಾ ಇರುವಾಗ ತಾಯಿ ಸುಜಾತ ಟೀ ತೆಗೆದುಕೊಂಡು ಬಂದು ಕೊಡ್ತಾಳೆ. ನಿಮ್ಮಪ್ಪ ಹೇಳೋದು ನಿಜನೇ ತಾಯಿ, ಆದ್ರೆ ಒಂದು ವಿಷಯ ಮಾತ್ರ ನೆನಪಲ್ಲಿ ಇಟ್ಕೊಮ್ಮ, ಎಲ್ಲರನ್ನು ನಂಬೋದು ಅಷ್ಟು ಒಳ್ಳೇದಲ್ಲ. ಮನಸ್ಸು ಒಳ್ಳೆಯದೇ ಇರ್ಬೋದು, ಆದ್ರೆ ಅದಕ್ಕೆ ಬುದ್ಧಿ ಕೂಡ ಜೊತೆಯಾಗಿರ್ಬೇಕು. ಸರಿಯಮ್ಮ, ಇನ್ನು ಮೇಲಿಂದ ನೀವು ಹೇಳಿದ ಹಾಗೆ ಇರ್ತೀನಿ. ಮದುವೆಯಾದ ಮೇಲೆ ಅತ್ತೆಯವರ ಮನೆಯಲ್ಲಿ ಎಲ್ಲರನ್ನು ಪ್ರೇಮದಿಂದ ನೋಡ್ಕೊಮ್ಮ, ದೊಡ್ಡವರನ್ನ ಗೌರವಿಸು. ಆದ್ರೆ ಯಾರಾದ್ರೂ ನಿನ್ನ ಒಳ್ಳೆತನವನ್ನು ಬಲಹೀನತೆಯಾಗಿ ತಗೊಂಡ್ರೆ ಮಾತ್ರ ಮೌನವಾಗಿ ಸಹಿಸಬೇಡ. ಮೊದಲು ಪ್ರೇಮವಾಗಿ ಹೇಳು, ಕೇಳದೆ ಇದ್ರೆ ನಮಗೆ ಹೇಳು. ಸರಿಯಪ್ಪ, ನಿಮ್ಮ ಹೆಸರು ಹಾಳು ಮಾಡುವ ಕೆಲಸ ಮಾತ್ರ ಯಾವತ್ತಿಗೂ ಮಾಡೋದಿಲ್ಲ. ಮಗಳ ಮಾತಿಗೆ ರಾಜಯ್ಯ ಸುಜಾತ ಇಬ್ಬರು ಸಂತೋಷ ಪಡುತ್ತಾರೆ. ತಮ್ಮ ಮಗಳು ಎಲ್ಲಿಗೆ ಹೋದರೂ ಎಲ್ಲರ ಮನಸ್ಸನ್ನು ಗೆಲ್ಲುತ್ತಾಳೆ ಎಂದು ಅವರಿಗೆ ನಂಬಿಕೆ ಆಗುತ್ತದೆ. ಒಂದು ವಾರದ ನಂತರ ಅನಾಮಿಕಳನ್ನು ನೋಡಲಿಕ್ಕಾಗಿ ಬರುವ ಗಂಡಿಗಾಗಿ ಕೆಲಸಕ್ಕೆ ಹೋಗದೆ ಮನೆಯ ಮುಂದೆ ನಿಂತು ಗಂಡಿನವರಿಗಾಗಿ ಕಾಯುತ್ತಾ ಇರ್ತಾನೆ ರಾಜಯ್ಯ. ಅವನ ಹತ್ತಿರಕ್ಕೆ ಸುಜಾತ ಬರ್ತಾಳೆ. ಏನಯ್ಯ ಹೀಗೆ ಹೊರಗೆ ನಿಂತ್ಕೊಂಡು ಎದುರು ನೋಡೋ ಬದಲು ಫೋನ್ ಮಾಡಿ ಎಲ್ಲಿ ತನಕ ಬಂದಿದ್ರ ಅಂತ ಕೇಳ್ಕೋಬಹುದಲ್ಲ? ನಿಜವೇ ಅಲ್ವಾ, ಮಗಳಿಗೆ ಮದುವೆ ಅನ್ನುವ ಗಡಬಿಡಿಯಲ್ಲಿ ನಾನು ಪೂರ್ತಿಯಾಗಿ ಫೋನನ್ನೇ ಮರ್ತೋದೆ. ಹೋಗಿ ಫೋನ್ ತಗೊಂಬ ಸುಜಾತ. ಬೈಕೊಳ್ಳುತ್ತಾ ಸುಜಾತ ಒಳಗಡೆಗೆ ಹೋಗುತ್ತಾಳೆ. ರಾಜಯ್ಯ ಸುತ್ತಲೂ ನೋಡುತ್ತಾ ಇರುವಾಗ ಶಾರದಾ ಪ್ರಸಾದ್, ರಮೇಶ್, ಮಾಲತಿ ಅಲ್ಲಿಗೆ ಬರುತ್ತಾರೆ. ಅವರನ್ನು ಮರ್ಯಾದೆಯಿಂದ ಒಳಗಡೆಗೆ ಕರ್ಕೊಂಡು ಹೋಗಿ ಗೌರವದಿಂದ ಕೂರಿಸುತ್ತಾರೆ ರಾಜಯ್ಯ. ಸುಜಾತ ಬಂದು ಅಭಿಮಾನದಿಂದ ಎಲ್ಲರನ್ನು ಮಾತನಾಡಿಸುತ್ತಾಳೆ. ಆ ನಂತರ ಅನಾಮಿಕಾ ಎಲ್ಲರಿಗೂ ಟೀ ತೆಗೆದುಕೊಂಡು ಬಂದು ಕೊಡುತ್ತಾಳೆ. ನಿಂಗೆ ಅಡಿಗೆ ಮಾಡೋದ್ ಬರುತ್ತಮ್ಮ? ಕೆಲವಂತೂ ಚೆನ್ನಾಗಿ ಮಾಡ್ತೀನಿ, ಬಾರ್ದೇ ಇರೋದೇನಾದ್ರೂ ಇದ್ರೆ ನಿಮ್ ಹತ್ರನೇ ಕಲ್ತ್ಕೋತೀನಿ. ಆ ಉತ್ತರ ಕೇಳಿ ಶಾರದಾ ಪ್ರಸಾದರು ಸಂತೋಷ ಪಡುತ್ತಾರೆ. ಮಾಲತಿ ಮಾತ್ರ ತನ್ನ ಮನಸ್ಸಿನಲ್ಲೇ, ಅಬ್ಬೋ ನೋಡ್ತಾ ಇದ್ರೆ ಏನೋ ತಿಳಿಯದ ಹುಡುಗಿ ಹಾಕಿದ್ದಾಳೆ, ಇಂತಹ ಸೊಸೆ ಮನೆಯಲ್ಲಿದ್ರೆ ನನ್ನ ಮಾತೇ ನಡೆಯುತ್ತೆ ಎಂದು ಅಂದುಕೊಳ್ಳುತ್ತಾಳೆ. ಎಲ್ಲ ವಿಷಯಗಳನ್ನು ಮಾತನಾಡಿಕೊಂಡು 10 ದಿನದಲ್ಲಿಯೇ ರಮೇಶ್ ಅನಾಮಿಕರ ಮದುವೆ ಅದ್ದೂರಿಯಾಗಿ ಮಾಡುತ್ತಾರೆ. ಅನಾಮಿಕಾ ಅತ್ತೆಯವರ ಮನೆಗೆ ಕಾಲಿಡುತ್ತಾಳೆ. ಬೆಳಿಗ್ಗೆ ಎಲ್ಲರಿಗಿಂತ ಮುಂದೆನೆ ಎದ್ದು ಮನೆಯ ಮುಂದೆ ರಂಗೋಲಿ ಹಾಕುವುದು, ಅಡಿಗೆ ಮಾಡುವುದು, ಅತ್ತೆ ಮಾವಂದಿರಿಗೆ ಕಾಫಿ ಕೊಡುವುದು, ಯಾವ ಕೆಲಸವಾದರೂ ಕಿರುನಗೆಯಿಂದ ಮಾಡ್ತಾ ಇದ್ಲು. ಒಂದು ದಿನ ಮಾಲತಿ ಬೇಕು ಅಂತ ತನ್ನ ರೂಮಿನ ತುಂಬಾ ಕಸವನ್ನು ಹಾಕುತ್ತಾಳೆ. ಅನಾಮಿಕಳನ್ನು ಕರೆಯುತ್ತಾಳೆ. ಅನಾಮಿಕಾ ಅಲ್ಲಿಗೆ ಬಂದು, ಏನ್ ಬೇಕು ಮಾಲತಿ? ಅನಾಮಿಕಾ, ನನ್ ರೂಮನ್ ನೋಡಿದ್ಯಾ ಹೇಗಿದೆ? ನಿಜಕ್ಕೂ ನೀನು ದಿನ ನನ್ ರೂಮನ್ನ ಕ್ಲೀನ್ ಮಾಡ್ತಾ ಇದೀಯಾ ಇಲ್ವಾ? ಅಯ್ಯೋ, ನಾನ್ ಮಾಡ್ತಾ ಇದ್ದೀನಿ ಮಾಲತಿ. ಮನೆಯೆಲ್ಲ ಕ್ಲೀನ್ ಮಾಡಿದಾಗ ನಿನ್ನ ರೂಮನ್ನು ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ನೀನ್ ಹೇಳಿದ ಹಾಗೆ ಜೋಡಿಸಿಡ್ತಾ ಇದ್ದೀನಿ. ಏನ್ ಮಾಡ್ತಾ ಇದೀಯೇನೋ, ಈಗ ಜೋಡ್ಸು ಎಂದು ಹೇಳಿ ರೂಮಿನೊಳಗಿಂದ ಹೊರಟು ಹೋಗುತ್ತಾಳೆ. ಅನಾಮಿಕಾ ರೂಮನ್ನು ಶುಭ್ರ ಮಾಡುವ ಕೆಲಸದಲ್ಲಿ ಇರುತ್ತಾಳೆ. 1-2 ದಿನ ಕಳೆದ ನಂತರ ಒಂದು ದಿನ ಶಾರದಾ ತನ್ನ ಮದುವೆ ಕಾಲದ ಬಂಗಾರದ ಸರವನ್ನು ಬೀರುನಲ್ಲಿ ಎತ್ತಿಟ್ಟಿರುತ್ತಾಳೆ. ಸಾಯಂಕಾಲಕ್ಕೆ ಆ ಸರ ಕಾಣಿಸಲಿಲ್ಲ. ಮನೆಯಲ್ಲಿ ಎಲ್ಲರೂ ಹುಡುಕುತ್ತಾರೆ, ಸಿಗಲಿಲ್ಲ. ಆಗಲೇ ಮಾಲತಿ ಮೆಲ್ಲೆಗೆ ಹೇಗಂತಾಳೆ, ಅಮ್ಮ, ಈ ಮಧ್ಯ ಬೀರು ಹತ್ರಕ್ಕೆ ಅತ್ತಿಗೆ ಹೋಗಿದ್ಲಲ್ಲಮ್ಮ. ಆ ಮಾತನ್ನು ಕೇಳುತ್ತಲೇ ಶಾರದಾ ಪ್ರಸಾದರು ಅನಾಮಿಕಳ ಕಡೆ ನೋಡುತ್ತಾರೆ. ಅನಾಮಿಕಂಗೆ ಏನೂ ಅರ್ಥವಾಗಲಿಲ್ಲ. ಅಮಾಯಕವಾಗಿ, ನಾನು ಬೀರು ಒರೆಸೋದಕ್ಕೆ ಮಾತ್ರ ಹೋಗಿದ್ದೆ ಅತ್ತೆ. ಅದೇ ನಾನು ಹೇಳ್ತಾ ಇದ್ದೀನಿ ಅತ್ತಿಗೆ, ನೀನು ಹೋದ ಮೇಲೆ ಇನ್ಯಾರು ಬೀರು ಹತ್ರಕ್ಕೆ ಹೋಗಿಲ್ಲ ಎಂದು ಮಾಲತಿ ಹೇಳಿದ ಮಾತುಗಳನ್ನು ಕೇಳಿ ಅನಾಮಿಕಳ ಮೇಲೆ ಅನುಮಾನ ಪಡುತ್ತಾರೆ ಮನೆಯವರು. ಅವರ ನೋಟಕ್ಕೆ ಅನಾಮಿಕಾ ದುಃಖದಿಂದ ಕಣ್ಣೀರು ಹಾಕುತ್ತಾಳೆ. ತಾನು ಮಾಡದ ತಪ್ಪಿಗೆ ತನ್ನನ್ನೇ ಅನುಮಾನಿಸುತ್ತಿದ್ದಾರೆ ಎಂದು ಅವಳಿಗೆ ಅರ್ಥವಾಗುತ್ತೆ. ಆದ್ರೆ ಯಾವತ್ತಿನ ಹಾಗೆ ತಲೆ ತಗ್ಗಿಸಿಕೊಂಡು ಒಂದು ಮಾತು ಕೂಡ ಆಡಲಿಲ್ಲ. ಅನಾಮಿಕಳ ಮೌನವನ್ನು ಅತ್ತೆ ಮನೆಯವರು ಬಲಹೀನತೆಯಾಗಿ ಭಾವಿಸುತ್ತಾರೆ. ಅನಾಮಿಕಾ ಕಣ್ಣೀರು ಹಾಕುತ್ತಾಳೆ. ಇಲ್ಲಿ ನೋಡಮ್ಮ ಸೊಸೆ, ನಿನ್ನನ್ನು ಕಳ್ಳ ಅಂತ ಅಂತಿದೀವಲ್ಲ, ಆದ್ರೆ ಸರ ಹೋಗಿದೆ, ಅದಕ್ಕೆ ಕೇಳ್ತಾ ಇದೀವಿ. ಅತ್ತೆ, ನಾನು ಬೀರು ಒರೆಸದೆ ಹೊರತು ಸರನ ನಾನು ಮುಟ್ಲೇ ಇಲ್ಲ. ಕಳ್ಳತನ ಮಾಡಿದವರು ನಾನು ಕಳ್ಳತನ ಮಾಡಿದ್ದೀನಿ ಅಂತ ಹೇಳ್ತಾರ ಅಮ್ಮ ಯಾರಾದ್ರೂ? ಮಾಲ್ತಿ,
ಆಧಾರವಿಲ್ಲದೆ ಯಾಕೆ ಅನುಮಾನಿಸ್ತಾ ಇದ್ಯಾ? ನಾನು ಅನುಮಾನಿಸ್ತಾ ಇಲ್ಲ, ನಿಜವೇನೋ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಅಷ್ಟರಲ್ಲಿ ಅಲ್ಲಿಗೆ ಪ್ರಸಾದ್ ಬರುತ್ತಾನೆ. ನಾನೆಲ್ಲ ಕೇಳಿಕೊಂಡಿದ್ದೀನಿ, ಇನ್ನು ಈ ವಿಷಯ ಇಲ್ಲೇ ಬಿಟ್ಬಿಡಿ. ಅಮ್ಮ ಸೊಸೆ, ನೀನ್ ಹೋಗಿ ಕೆಲಸ ನೋಡ್ಕೋ. ಅನಾಮಿಕಾ ದುಃಖದಿಂದ ತನ್ನ ರೂಮಿನೊಳಗೆ ಹೋಗುತ್ತಾಳೆ. ಸ್ವಲ್ಪ ಸಮಯದ ನಂತರ ರಮೇಶ್ ಮನೆಗೆ ಬರುತ್ತಾನೆ. ಮಾಲತಿ ಅನಾಮಿಕಾ ಮಾಡಿದ ಕಳ್ಳತನದ ಬಗ್ಗೆ ಹೇಳುತ್ತಾಳೆ. ನಾನು ಹೋಗಿ ತಿಳ್ಕೊತೀನಿ ತಂಗಿ ಎಂದು ರೂಮಿನೊಳಗೆ ಬರುತ್ತಾನೆ. ಅನಾಮಿಕಾ ಮೌನವಾಗಿ ಅಳ್ತಾ ಕಾಣಿಸುತ್ತಾಳೆ. ಅನಾಮಿಕಾ, ನೀನು ದುಃಖ ಪಡಬೇಡ. ನೀನು ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವು ನಂಬಿದ್ರು ಸಾಕುರಿ ಎಂದು ಕಣ್ಣೀರು ಒರೆಸ್ಕೋತಾಳೆ. ಮಾರನೇ ದಿನ ಮನೆಗೆ ಶಾರದಳ ತಂಗಿ ಕಮಲ ಬರುತ್ತಾಳೆ. ಚಿಕ್ಕಮ್ಮ, ನಮ್ಮ ಮನೆಯಲ್ಲಿ ಸರ ಕಳ್ತನ ಹೋಗಿದೆ ಚಿಕ್ಕಮ್ಮ. ಅಯ್ಯೋ, ಸಿಕ್ತಾ ಸರ? ಇಲ್ಲ, ಯಾರೋ ತೆಗೆದು ಎಲ್ಲೋ ಬಚ್ಚಿಟ್ಟಿದ್ರೆ ಹೇಗೆ ಸಿಕ್ಕುತ್ತೆ ಹೇಳಿ ಚಿಕ್ಕಮ್ಮ ಎಂದು ಆಗಲೇ ಟೀ ತೆಗೆದುಕೊಂಡು ಬಂದ ಅನಾಮಿಕಳ ಕಡೆ ನೋಡುತ್ತಾಳೆ. ಕಮಲಂಗೆ ವಿಷಯ ಎಲ್ಲ ಅರ್ಥವಾಗುತ್ತೆ. ನೀನು ದುಃಖ ಪಡಬೇಡ ಅನಾಮಿಕಾ, ನಿಜ ಯಾವತ್ತಾದ್ರೂ ಹೊರಗೆ ಬರುತ್ತೆ. ನೀನು ಕಳ್ಳತನ ಮಾಡಿಲ್ಲ ಅಂತ ನಾನು ಕೂಡ ನಂಬ್ತಾ ಇದ್ದೀನಿ. ನಮ್ಮ ಅಕ್ಕ ಫೋನ್ ಮಾಡಿ ಹೇಳಿದ್ರೇನೆ ನಾನು ನಿನ್ ಜೊತೆ ಮಾತಾಡೋಣ ಅಂತ ಬಂದೆ. ನೀನು ಎಂತಹ ಹುಡುಗಿನೋ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಅನಾಮಿಕಾ ಸಂತೋಷ ಪಡುತ್ತಾಳೆ. ಮಾಲತಿ ಅಲ್ಲಿಂದ ಕೋಪದಿಂದ ಹೊರಟು ಹೋಗುತ್ತಾಳೆ. ಕಮಲ ಟೀ ಕುಡಿಯುತ್ತಾಳೆ. ಹೋಗಿ ಮಾಲತಿ ಕೂಡ ಕೊಡು ಸೊಸೆ. ಹಾಗೆ ಅತ್ತೆ ಎಂದು ಅನಾಮಿಕಾ ಮತ್ತೊಂದು ಟೀ ತೆಗೆದುಕೊಂಡು ಮಾಲತಿ ರೂಮಿನೊಳಗೆ ಹೋಗುತ್ತಾ ಇರುವಾಗ ಮಾಲತಿ ಫೋನ್ ಅಲ್ಲಿ ಮಾತಾಡೋದು ಕೇಳಿಸುತ್ತೆ. ಅವನಿ, ಸರ ಇನ್ನು ನನ್ನ ಹತ್ರನೇ ಇದೆ, ಇನ್ನು ಸ್ವಲ್ಪ ದಿನ ಇರೋ, ಆಮೇಲೆ ಮಾರ್ತೀನಿ ಬಿಡು, ನಿನ್ನ ಹತ್ರ ತಗೊಂಡ ದುಡ್ಡು ನಿಂಗೆ ಕೊಡ್ತೀನಿ ಎಂದು ಹೇಳಿ ಫೋನ್ ಇಡುತ್ತಾಳೆ. ಅನಾಮಿಕಾ ಆಶ್ಚರ್ಯದಿಂದ ತನ್ನಲ್ಲಿ ತಾನು, ಅಂದ್ರೆ ಸರ ತೆಗ್ದಿದ್ದು ಮಾಲತಿ ಅನ್ನೋ ಮಾತು ಅಂದುಕೊಂಡು ಮತ್ತೆ ಏನು ತಿಳಿಯದ ಹಾಗೆ ರೂಮಿನೊಳಗೆ ಬಂದು ಮಾಲತಿಗೆ ಟೀ ಕೊಡುತ್ತಾಳೆ. ಆ ನಂತರ ಆ ವಿಷಯ ಅನಾಮಿಕಾ ಯಾರ ಹತ್ರನೂ ಹೇಳಲಿಲ್ಲ. ನಾನ್ ಹೇಳಿದ್ರು ನನ್ನನ್ನೇ ಸುಳ್ಳು ಅಂತಾರೆ ಅಂದುಕೊಂಡು ಮೌನವಾಗಿದ್ದು ಬಿಡುತ್ತಾಳೆ. ಅನಾಮಿಕಂಗೆ ನಿಜ ತಿಳಿದು ಹೋಗಿರುತ್ತದೆ, ಆದರೆ ಆಧಾರವಿಲ್ಲದೆ ಹೇಳಿದ್ರೆ ಯಾರು ನಂಬರ್ಲ ಅಂತ ಕೂಡ ಅರ್ಥವಾಗುತ್ತದೆ. ಅದಕ್ಕೆ ಈ ಸಲ ಮೌನವಾಗಿರದೆ ಸಹನೆಯಿಂದ ನಿಜವನ್ನು ಹೊರಗೆ ತರಬೇಕು ಅಂತ ನಿರ್ಣಯಿಸಿಕೊಳ್ಳುತ್ತಾಳೆ. ಆ ದಿನ ರಾತ್ರಿ ಎಲ್ಲರೂ ನಿದ್ದೆ ಹೋದ ಮೇಲೆ ಮಾಲತಿ ಮೆಲ್ಲಿಗೆ ಹೊರಗೆ ಹೋಗುವುದು ಅನಾಮಿಕಾ ನೋಡುತ್ತಾಳೆ. ಮಾಲತಿಗೆ ಸ್ವಲ್ಪ ಕೂಡ ಅನುಮಾನ ಬಾರದ ಹಾಗೆ ಅವಳಿಗೂ ಕಾಣಿಸದೆ ಮಾಲತಿಯ ಹಿಂದೆ ಹೋಗುತ್ತಾಳೆ. ಊರಿನಲ್ಲಿ ಒಂದು ಮರದ ಕೆಳಗೆ ಅವಳ ಫ್ರೆಂಡ್ ಪಲ್ಲವಿಯನ್ನು ಭೇಟಿಯಾಗುತ್ತಾಳೆ. ಏನೇ, ಇನ್ನು ಆ ಸರನ ಮಾರಿದ್ಯಾ ಇಲ್ವಾ? ಇನ್ನೂ ಇಲ್ಲ, ಮನೆಯಲ್ಲಿ ಎಲ್ರು ಮರ್ತು ಹೋದ ಮೇಲೆ ಮಾರ್ತೀನಿ ಬಿಡು, ಅಲ್ಲಿವರೆಗೂ ಸಹನೆಯಿಂದ ಇರು ಅಂತ ಹೇಳಿದೆ ಅಲ್ಲ. ಯಾಕೆ ಪದೇ ಪದೇ ಭೇಟಿಯಾಗುವಂತ ಪದೇ ಪದೇ ಫೋನ್ ಮಾಡ್ತಾ ಇದೀಯಾ? ಯಾರಿಗಾದ್ರೂ ತಿಳಿದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ. ಇಲ್ಲಿಂದ ನೀನ್ ಹೊರಟೋಗು, ನಾನು ಏನೋ ಒಂದು ಮಾಡಿ ನಿನ್ನ ದುಡ್ಡನ್ನು ತಗೊಂಡ್ಬಂದು ಕೊಡ್ತೀನಿ, ನೀನ್ ಹೊರಟು ಹೋಗು ಎಂದು ಹೇಳುತ್ತಾಳೆ. ಪಲ್ಲವಿ ಏನು ಮಾತನಾಡದೆ ಹೊರಟು ಹೋಗುತ್ತಾಳೆ. ಆ ಮಾತುಗಳನ್ನೆಲ್ಲ ಅನಾಮಿಕಾ ಕೇಳಿಸಿಕೊಳ್ಳುತ್ತಾಳೆ. ಆಕೆ ಎದೆ ಬಲವಾಗಿ ಹೊಡೆಯುತ್ತದೆ. ಈಗ ನನಗೆ ನಿಜ ಪೂರ್ತಿಯಾಗಿ ತಿಳಿದಿದೆ, ಆದ್ರೆ ಇನ್ನು ಮನೆಯವರ ಮುಂದೆ ಹೊರಗಿಡಬೇಕು ಎಂದು ಅಂದುಕೊಳ್ಳುತ್ತಾಳೆ. 1-2 ದಿನದ ನಂತರ ಶಾರದಳ ಮನೆಯಲ್ಲಿ ಲಕ್ಷ್ಮೀದೇವಿ ಪೂಜೆ ಮಾಡಬೇಕು ಅಂತ ನಿರ್ಣಯಿಸುತ್ತಾರೆ. ಊರಿನಲ್ಲಿರುವ ನೆಂಟರನ್ನೆಲ್ಲ ಕರೆಯುತ್ತಾರೆ. ಮನೆಯಲ್ಲಿ ಸಂಭ್ರಮ ಶುರುವಾಗುತ್ತದೆ. ಅನಾಮಿಕಗೆ ಒಂದು ಆಲೋಚನೆ ಬರುತ್ತೆ. ಪೂಜೆ ಪೂರ್ತಿಯಾಗುತ್ತದೆ. ಎಲ್ರು ಹಾಲಲ್ಲಿ ಕೂತಿರ್ತಾರೆ. ಅತ್ತೆ, ಮಾವಯ್ಯ, ಹೋದ ಸರದ ಬಗ್ಗೆ ನಿಮ್ಮೆಲ್ಲರ ಮುಂದೆ ಒಂದು ನಿಜ ಹೇಳ್ಬೇಕು. ಮಾಲತಿ ಒಂದೇ ಸಲಕ್ಕೆ ಬೆಚ್ಚಿ ಬೀಳುತ್ತಾಳೆ. ಮಾಲತಿಗೆ ಬೆವರು ಬರ್ತಾ ಇರುತ್ತೆ. ಭಯ ಕೂಡ ಶುರುವಾಗುತ್ತೆ. ನಿನ್ನ ಬಂಗಾರದ ಸರ ಯಾರು ತೆಗೆದಿದ್ದಾರೋ ನನಗೆ ಗೊತ್ತು. ಆ ಮಾತಿನಿಂದ ಎಲ್ಲರೂ ಒಂದೇ ಸಲಕ್ಕೆ ಆಶ್ಚರ್ಯ ಹೋಗುತ್ತಾರೆ. ಏನೋ ನಿಂಗ್ ಗೊತ್ತಾ? ಅಂದ್ರೆ ಹೇಳು, ಯಾರು ತೆಗೆದಿದ್ದಾರೆ? ಅನಾಮಿಕಾ ದೇವರನ್ನು ಹಿಡ್ಕೊಂಡು ಬರ್ತಾಳೆ. ಮನೆಯಲ್ಲಿರುವವರು ಒಬ್ಬೊಬ್ಬರು ದೇವತೆ ಮೇಲೆ ಪ್ರಮಾಣ ಮಾಡಬೇಕು. ನಿಜ ಹೇಳಿದ್ರೆ ಏನೂ ಆಗೋದಿಲ್ಲ, ಸುಳ್ಳು ಹೇಳಿದರೆ ಎಷ್ಟು ಕಷ್ಟಪಡ್ತಾರೋ ಈಗ ನಾನು ಹೇಳಲಾರಿ ಎಂದು ಅನ್ನುತ್ತಾಳೆ. ಮಾಲತಿಯ ಮುಖದ ಬಣ್ಣ ಬದಲಾಗಿ ಹೋಗುತ್ತದೆ. ಮಾಲತಿ ಹತ್ರಕ್ಕೆ ಬರ್ತಾಳೆ. ಮಾಲತಿಗೆ ಬೆವರು ಬರುತ್ತೆ. ಅಯೋಮಯದಿಂದ ಎಲ್ಲರನ್ನೂ ನೋಡ್ತಾಳೆ. ಎಲ್ಲರಲ್ಲಿಯೂ ಒಂದು ವಿಧವಾದ ಟೆನ್ಷನ್ ಶುರುವಾಗುತ್ತೆ. ಮಾಲತಿ, ನಾನು ಆ ದಿನ ನೀನು ನಿನ್ ಫ್ರೆಂಡ್ ಜೊತೆ ಮಾತಾಡಿದ ಮಾತು ಕೇಳಿದ್ದೀನಿ. ಸರ ನನ್ನ ಹತ್ರ ಇನ್ನೂ ಇದೆ, ಇನ್ನು ಕೆಲವು ದಿನದ ನಂತರ ಮಾರ್ತೀನಿ, ನಿನ್ನ ಹತ್ರ ತಗೊಂಡ ದುಡ್ಡು ತಿರುಗಿ ಕೊಡ್ತೀನಿ ಅಂತ ನೀನೇ ಹೇಳ್ದೆ. ಸುಳ್ಳು ಸುಳ್ಳು, ನೀನು ರಿಕಾರ್ಡ್ ಮಾಡಿ ನಂಗೆ ಹೇಳ್ತಾ ಇದೀಯಾ? ನಾನು ಆಗ ನಿನ್ನ ಕೈಯಲ್ಲಿ ಫೋನ್ ನೋಡಿಲ್ಲ. ನಾನು ರಿಕಾರ್ಡ್ ಮಾಡಿದ್ದೀನಿ ಅಂತ ಯಾವಾಗ ಹೇಳ್ದೆ ಮಾಲತಿ? ಮಾಲತಿ ಬಾಯಿ ಮುಚ್ಕೋತಾಳೆ. ಆಗಲೇ ಎಲ್ರಿಗೂ ವಿಷಯ ಅರ್ಥವಾಗಿ ಹೋಗುತ್ತೆ. ತಾನೇ ಭಯದಿಂದ ನಿಜ ಹೊರಗಿಟ್ಟಿದ್ದಾಳೆ ಎಂದು ಮಾಲತಿ ಗ್ರಹಿಸುತ್ತಾಳೆ. ಮಾಲತಿ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಹೌದು, ಸರ ತೆಗ್ದಿದ್ದು ನಾನೇ. ಆ ಮಾತನ್ನು ಕೇಳಿ ಎಲ್ಲರೂ ಆಶ್ಚರ್ಯ ಹೋಗುತ್ತಾರೆ. ನನ್ನ ಫ್ರೆಂಡ್ ಹತ್ರ ಸಾಲ ತಗೊಂಡೆ, ತಿರುಗಿ ಕೊಡೋದಕ್ಕೇನೋ ದುಡ್ಡಿಲ್ಲ. ಅದೇ ಟೈಮಲ್ಲಿ ಮನೆಯಲ್ಲಿ ಎಲ್ರು ಅನಾಮಿಕಳನ್ನೇ ಮೆಚ್ಕೊಳ್ಳೋದು ನೋಡಿ ಅಸೂಯೆ ಪಟ್ಟೆ. ಅದಕ್ಕೆ ಒಂದೇ ಕಲ್ಲಿನಿಂದ 2 ಹಕ್ಕಿ ಹೊಡಿಬೇಕು ಅಂತ ಆಸೆಪಟ್ಟೆ ಎಂದು ಅಳುತ್ತಾ ಒಪ್ಪಿಕೊಳ್ಳುತ್ತಾಳೆ. ಶಾರದ ಕೋಪದಿಂದ ಕೆನ್ನೆ ಮೇಲೆ ಏಟು ಹೊಡಿತಾಳೆ. ಅಮಾಯಕತ್ವನ ಬಲಹೀನತೆ ಅಂತ ಅಂದ್ಕೊಂಡ್ಯಾ? ಆದ್ರೆ ಅದೇ ಅಮಾಯಕತ್ವದ ಹಿಂದೆ ಎಷ್ಟು ಬುದ್ಧಿವಂತಿಕೆ ಇದೆ ಅಂತ ಗೊತ್ತಾ ನಿಂಗೆ? ಮಾಲತಿ ತಲೆ ತಗ್ಗಿಸುತ್ತಾಳೆ. ಸೊಸೆ, ನಿನ್ನನ್ನು ನಂಬೋದು ಬಿಟ್ಟು ಅನುಮಾನಿಸಿದೆ ಅಮ್ಮ, ನನ್ನನ್ನು ಕ್ಷಮಿಸು.
ಅತ್ತೆ, ದೊಡ್ಡವರು ಕ್ಷಮಾಪಣೆ ಕೇಳಬಾರ್ದು. ನೀವು ನನ್ನನ್ನ ನನ್ನ ಮಗಳಾಗಿ ನೋಡ್ಕೊಂಡ್ರೆ ಅದೇ ಸಾಕು. ಇನ್ ಮೇಲಿಂದ ನೀವಿಬ್ಬರು ನನಗೆ 2 ಕಣ್ಣಿನಂತವರು. ಈ ಮನೆಯಲ್ಲಿ ಹಸುವಿಗೆ ಜಾಗ ಇರಲ್ಲ, ಪ್ರೇಮಕ್ಕೆ ಇರುತ್ತದೆ. ಮಾಲತಿ, ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ. ಆದ್ರೆ ತಪ್ಪು ತಿಳ್ಕೊಂಡು ಬದಲಾಗುವುದು ದೊಡ್ಡ ವಿಷಯ. ನಾವು ಒಂದೇ ಕುಟುಂಬ, ನಮ್ಮ ಮಧ್ಯೆ ದ್ವೇಷ ಅಲ್ಲ, ಪ್ರೇಮವಿರಬೇಕು ಎಂದು ಹೇಳುತ್ತಾಳೆ. ಅಮಾಯಕತ್ವವನ್ನು ಬಲಹೀನತೆ ಅಂತ ಅಂದುಕೊಂಡ ಅತ್ತೆ ಮನೆಯವರು ಅದೇ ಅಮಾಯಕತ್ವದ ಹಿಂದಿರುವ ಧೈರ್ಯವನ್ನು ನೋಡಿ ತಲೆತಗ್ಗಿಸುತ್ತಾರೆ. ಮನಸ್ಸಿನಲ್ಲಿ ಒಳ್ಳೆತನವಿದ್ದರೆ ಗೆಲುವು ತಡವಾಗುತ್ತದೇನೋ ಹೊರತು ಯಾವತ್ತೂ ಸೋಲುವುದಿಲ್ಲ. ಇನ್ನು ಆಗಿನಿಂದ ಅನಾಮಿಕಾ, ಮಾಲತಿ ಒಟ್ಟಾಗಿ ಇರುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಟೌನ್ ನಲ್ಲಿ ದೊಡ್ಡ ಬಿಲ್ಡಿಂಗ್ ಹತ್ತಿರ ವಾರಗಿತ್ತಿಯರು ಅನಾಮಿಕಾ, ಭಾವನಾ ಇಟ್ಟಿಗೆ ಹೊರತಾ ಕೆಲಸ ಮಾಡ್ತಾ ಇರ್ತಾರೆ. ಹಾಗೆ ಸಾಯಂಕಾಲ 4 ಗಂಟೆ ಆಗುತ್ತದೆ. ಇದ್ದಕ್ಕಿದ್ದ ಹಾಗೆ ಒಂದೇ ಸಲ ವಾತಾವರಣ ಪೂರ್ತಿಯಾಗಿ ಬದಲಾಗುತ್ತದೆ. ಕಪನೆಯ ಮೋಡಗಳಂದಿರುವ ಆಕಾಶ ಮಿಂಚು ಗುಡುಗುಗಳಿಂದ ಭಯಪಡಿಸ್ತಾ ಇರುತ್ತದೆ. ವಾರಗಿತ್ತಿಯರ ಜೊತೆ ಕೆಲಸ ಮಾಡ್ತಾ ಇರುವ ಇಬ್ಬರು ಕೂಡ ಕೆಲಸ ಮಾಡುವುದನ್ನು ನಿಲ್ಲಿಸಿ ಭಯದಿಂದ ಆಕಾಶ ನೋಡ್ತಾರೆ. ಅಕ್ಕ, ಈಗ ಏನ್ ಮಾಡೋಣ ಅಕ್ಕ? ಮಾಡೋದೇನಿದೆ ತಂಗಿ, ನಮ್ಮ ಕೂಲಿ ದುಡ್ಡು ನಮ್ಗೆ ಬರ್ಬೇಕು ಅಂದ್ರೆ ಮಳೆ ಬಂದ್ರು ಸಿಡಿಲು ಬಡದ್ರು ನಮ್ ಕೆಲ್ಸ ನಾವು ಮಾಡ್ಬೇಕಲ್ಲ, ಅಷ್ಟೇ ಬಾ ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ಸೂಪರ್ವೈಸರ್ ಓಡ್ಕೊಂಡು ಅಲ್ಲಿಗೆ ಬರ್ತಾನೆ. ಇನ್ನು ಕೆಲ್ಸ ನಿಲ್ಲಿಸ್ಬಿಡಿ, ಅತಿ ಭಾರಿ ಮಳೆ ಬರುವ ಸಂಭವವಿದೆ ಅಂತ ವಾರ್ತೆಯಲ್ಲಿ ಹೇಳ್ತಾ ಇದ್ದಾರೆ, ನೀವು ಮನೆಗೆ ಹೋಗ್ಬಿಡಿ. ಸೂಪರ್ವೈಸರ್ ಅಣ್ಣಯ್ಯ, ಮತ್ತೆ ಈ ವಾರ ದಿನದ ಕೂಲಿ ದುಡ್ಡು? ಕೊಡ್ತೀನಮ್ಮ, ನಿಮ್ಮ ಕಷ್ಟನ ನಾನು ಇಟ್ಕೊಳ್ಳಲ್ಲಮ್ಮ ಎಂದು ಹೇಳಿ ವಾರಗಿತ್ತಿಯರ ಜೊತೆ ಅಲ್ಲಿ ಕೆಲಸ ಮಾಡುತ್ತಿರುವ ಮತ್ತಿಬ್ಬರಿಗೆ ಕೂಡ 1 ವಾರದ ಕೂಲಿ ದುಡ್ಡನ್ನು ಲೆಕ್ಕ ಮಾಡಿ ಕೊಡುತ್ತಾನೆ. ಇನ್ನು ಅನಾಮಿಕಾ, ಭಾವನಾ ಬಸ್ ಸ್ಟ್ಯಾಂಡ್ ಕಡೆಗೆ ಚಕಚಕ ನಡೀತಾ ಇರ್ತಾರೆ. ಮಳೆ ಬೀಳಲಿಕ್ಕೆ ಶುರುವಾಗುತ್ತದೆ. ಒದ್ದೆ ಆಗುತ್ತಲೇ ಬಸ್ ಸ್ಟ್ಯಾಂಡ್ಗೆ ಸೇರ್ಕೋತಾರೆ. ಅವರ ಅದೃಷ್ಟ ಚೆನ್ನಾಗಿದ್ದು ಅವರ ಊರು ತಿಮ್ಮಾಪುರಿಗೆ ಹೋಗಬೇಕಾದ ಬಸ್ಸು ಆಗಲೇ ಬರುತ್ತದೆ. ವಾರಗಿತ್ತಿಯರು ಹತ್ತಿ ಬಸ್ಸಲ್ಲಿ ಕುತ್ಕೋತಾರೆ. ಬಸ್ಸು ಮಳೆಯಲ್ಲಿಯೇ ನಿಧಾನವಾಗಿ ಮುಂದಕ್ಕೆ ಚಲಿಸುತ್ತಾ ಇರುತ್ತದೆ. ಅಕ್ಕ, ಈ ಮಳೆ ನೋಡ್ತಾ ಇದ್ರೆ ಭಯವಾಗ್ತಿದೆ ಅಕ್ಕ. ಭಯಪಡ್ಬೇಡ ಭಾವನಾ, ನಮ್ಮೂರಲ್ಲಿ ಇಷ್ಟು ಮಳೆ ಇರದೇ ಇರಬಹುದು, ನಮ್ಮನೆಗೆ ಏನೂ ಆಗಲ್ಲ ಬಿಡು. ನಿನ್ನ ಬಾಯಿ ಮತ್ತು ನಿಜವಾಗ್ಲಿ ಅಕ್ಕ. 20 ನಿಮಿಷದ ನಂತರ ತಿಮ್ಮಾಪುರ ಅನ್ನುವ ಬೋರ್ಡ್ ಇರುವ ಜಾಗದಲ್ಲಿ ನಿಲ್ಲುತ್ತದೆ ಆ ಬಸ್. ಊರಿನಲ್ಲಿ ಕೂಡ ಕುಂಭದ್ರೋಣ ಮಳೆ ಬೀಳ್ತಾ ಇರುತ್ತದೆ. ಇಬ್ರು ಒದ್ದೆ ಆಗುತ್ತಲೇ ಮನೆಗೆ ಸೇರ್ಕೋತಾರೆ. ಅವರ ಮಣ್ಣಿನ ಮನೆ ಪೂರ್ತಿಯಾಗಿ ಬಿದ್ದು ಹೋಗಿರುತ್ತದೆ. ಗೋಡೆಗಳು ನೆಲಮಟ್ಟವಾಗಿರುತ್ತದೆ. ಮನೆಯ ಮೇಲ್ಛಾವಣಿ ಚೆಲ್ಲಾಚಿದ್ರಾಗಿ ಬಿದ್ದಿರುತ್ತದೆ. ಮಳೆಯ ನೀರು ಮನೆ ಒಳಗೆ ಹೋಗಿ ಇರುವ ಸಾಮಾನೆಲ್ಲ ಒದ್ದೆಯಾಗಿರುತ್ತದೆ. ವಾರಗಿತ್ತಿಯರ ಕಣ್ಣೀರು ಮಳೆ ನೀರಿನಿಂದ ಸೇರಿ ಹೋಗ್ತಾ ಇರುತ್ತದೆ. ಅಯ್ಯೋ ವಾನದೇವರೇ, ಎಂತ ಕೆಲಸ ಮಾಡಿದೆ, ಈಗ ನಾವು ಎಲ್ಲಿರ್ಬೇಕು, ಹೇಗೆ ಬದುಕಬೇಕು? ನಮ್ಮನೆ ಮಣ್ಣಿಗೋಡೆಗಳ ಮನೆ ನಮ್ಮ ಮೇಲೆ ಕರುಣೆಯಿಂದ ಬೇಡ್ಕೊತಾ ಇದ್ದೀನಿ ತಂದೆ. ಸುಮ್ನಿರು ಅಕ್ಕ, ವರುಣದೇವ ಅಷ್ಟೇ, ಬರಬೇಕು ಅಂತ ಇಷ್ಟದಿಂದ ಪ್ರೇಮದಿಂದ ಕರೆದಾಗ ಬರಲ್ಲ ಅಷ್ಟೇ. ಬೇಡ ಅಂತ ಬೇಡ್ಕೊಂಡಾಗ ಮಾತ್ರ ಇಲ್ಲಿ ನೋಡು ಹೀಗೆ ಅಕಸ್ಮಾತ್ ಆಗಿ ಬರ್ತಾನೆ. ಅಲ್ಲೋಲ ಕಲ್ಲೋಲ ಮಾಡಿ ಹೊರಟೋಗ್ತಾನೆ. ಈ ದಿನ ಈ ಅಣ್ಣ ತಮ್ಮಂದಿರೋ ಕೆಲಸವಿಲ್ಲ ಅಂತ ಮನೆ ಹತ್ರನೇ ಇದ್ದಿದ್ರಲ್ಲ, ಇಷ್ಟೆಲ್ಲ ಮಳೆ ಬೀಳ್ತಿರುವಾಗ ಮನೆಯಲ್ಲಿರುವ ಸಾಮಾನು ತೆಗೆದು ಎಲ್ಲಿಗೆ ಹೋದ ಹಾಗೆ ತಂಗಿ? ಭಾವನಾ ಏನು ಮಾತನಾಡದೆ ಸುತ್ತಲೂ ನೋಡುತ್ತಾಳೆ. ಊರಿನಲ್ಲಿ ಒಂದು ದೊಡ್ಡ ಮರದ ಕೆಳಗೆ ಹೊಸ ಸಾಮಾನುಗಳಿಂದ ರಮೇಶ್ ವಿನೋದರು ಕಾಣಿಸುತ್ತಾರೆ. ಅಕ್ಕ, ಅವರು ಭಾವನವರು ಅಲ್ಲಿ ನೋಡು, ಆ ಮರದ ಕೆಳಗಿದ್ದಾರೆ, ಅಲ್ಲಿಗೆ ಹೋಗೋಣ ಬಾ. ಅನಾಮಿಕಾ ಮರದ ಕಡೆ ನೋಡುತ್ತಾಳೆ. ಮರದ ಕೆಳಗೆ ರಮೇಶ್ ವಿನೋದ್ ಕಾಣಿಸುತ್ತಾರೆ. ಅನಾಮಿಕಾ, ಭಾವನಾ ಅವ್ರ ಹತ್ರಕ್ಕೆ ಹೋಗ್ತಾರೆ. ರಮೇಶನಿಗೆ ದುಃಖ ತಡೆಯಲಾಗಲಿಲ್ಲ. ಅಕ್ಕ ತಂಗಿಯರು ಬಂದ್ರ, ನಮ್ಮ ಮನೆ ನೋಡಿದ್ರ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಾನೆ. ವಾರಗಿತ್ತಿಯರಿಗೆ ಮತ್ತಷ್ಟು ದುಃಖ ಹೊತ್ಕೊಂಡು ಬರುತ್ತೆ. ವಿನೋದ್ ದುಃಖದಿಂದ ಕಣ್ಣೀರು ಹಾಕುತ್ತಾ, ಸುಮ್ನಿರು ಅಣ್ಣಯ್ಯ, ನಡೆದಿದ್ದಕ್ಕೆ ನಾವೇನ್ ಮಾಡ್ತೀವಿ ಹೇಳು? ನೀನು ಅತ್ತಿಗೆ ಹೇಳ್ತಾಳೆ, ಅತ್ತಿಗೆ ಜೊತೆ ಭಾವನ ಕೂಡ ಹೇಳ್ತಾಳೆ. ನಮಗೆ ಧೈರ್ಯ ಹೇಳ್ಬೇಕಾದ್ ಬಿಟ್ಟು ನೀನೇ ಧೈರ್ಯ ಕಳ್ಕೊಂಡು ಹೀಗೆ ಹತ್ರ ಹೇಗೆ ಅಣ್ಣಯ್ಯ? ಹೌದು ಭಾವನವರೇ. ರಮೇಶ್ ಇನ್ನು ದುಃಖವನ್ನ ನಿಲ್ಲಿಸುತ್ತಾನೆ. ಮಳೆ ಮತ್ತಷ್ಟು ಬಲವಾಗಿ ಸುರಿಯಲಿಕ್ಕೆ ಶುರುವಾಗುತ್ತದೆ. ಮರದ ಕೆಳಗೆ ನಿಲ್ಲುವುದು ಕೂಡ ಕಷ್ಟವಾಗಿ ಬದಲಾಗುತ್ತದೆ. ಗಾಳಿ ಬೀಸಿದಾಗೆಲ್ಲ ಮಳೆ ಹನಿಗಳು ಮುಖದ ಮೇಲೆ ಬಲವಾಗಿ ಬೀಳ್ತಾ ಇರುತ್ತೆ. ಮರದ ಕೆಳಗೆ ಇರೋದು ಕೂಡ ಅಷ್ಟು ಒಳ್ಳೇದಲ್ಲ ಅನಿಸ್ತಾ ಇದೆ ಅಕ್ಕ. ಯಾವುದಾದ್ರೂ ಮಳೆ ಬಾರದ ಜಾಗಕ್ಕೆ ಹೋಗೋಣ. ಹೌದು ತಂಗಿ, ಆದ್ರೆ ಈಗಿಂದೀಗ ನಮಗೆ ಮಳೆ ಬೀಳದ ಜಾಗ ಎಲ್ಲಿ ಸಿಕ್ಕುತ್ತೆ ಹೇಳು? ಇಂತಹ ಮಳೆಯಲ್ಲಿ ಒಬ್ಬರ ಮನೆಗೆ ಹೋಗಿ ಸಹಾಯ ಕೇಳುವುದು ಅಷ್ಟು ಒಳ್ಳೇದಲ್ಲ ಅಲ್ವಾ ಎನ್ನುತ್ತಾ ಅನಾಮಿಕಾ ಸುತ್ತಲೂ ನೋಡುತ್ತಾಳೆ. ಆಕಾಶದಲ್ಲಿ ಒಂದೇ ಸಲಕ್ಕೆ ದೊಡ್ಡ ಮಿಂಚು ಬರುತ್ತದೆ. ಆ ಮಿಂಚಿನ ಬೆಳಗಿನಲ್ಲಿ ಅನಾಮಿಕಂಗೆ ಸ್ವಲ್ಪ ದೂರದಲ್ಲಿ ಹಾಳಾದ ಆ ಊರಿನ ಕುಡಿಯುವ ನೀರಿನ ಟ್ಯಾಂಕ್ ಕಾಣಿಸುತ್ತೆ. ಎಲ್ಲರೂ ಒಂದ್ಸಲ ಅಲ್ಲಿ ನೋಡಿ ಎಂದು ಹೇಳುತ್ತಾಳೆ ಅನಾಮಿಕಾ. ಮಿಂಚು ಗುಡುಗುಗಳ ಬೆಳಕಿನಲ್ಲಿ ಎಲ್ಲರೂ ಆ ಕಡೆ ನೋಡುತ್ತಾರೆ. ಗ್ರಾಮದ ಮಧ್ಯದಲ್ಲಿರುವ ಹಳೆ ವಾಟರ್ ಟ್ಯಾಂಕ್ ಅದು. 3 ತಿಂಗಳ ಹಿಂದೆ ಹಾಳಾಗಿ ಹೋಗಿರುತ್ತದೆ. ಹೊಸ ವಾಟರ್ ಟ್ಯಾಂಕ್ ಕಟ್ಟಿದ ನಂತರ ಅದನ್ನು ಯಾರು ಹಚ್ಚಿಕೊಂಡಿರಲಿಲ್ಲ. ಎಲ್ಲರೂ ಅದನ್ನು ಹಾಳು ಬಿದ್ದ ಟ್ಯಾಂಕ್ ಅಂತ ಕರಿತಾ ಇದ್ರು.
ಅಕ್ಕ ಅಲ್ಲಿಗೆ ಹೋಗೋಣವಾ? ಹೌದು ತಂಗಿ, ಇಲ್ಲಿ ಮಳೆಯಲ್ಲಿ ನಿಲ್ಲೋದಕ್ಕಿಂತ ಅಲ್ಲಿ ಏನೋ ಒಂದು ಮೂಲೆಯಲ್ಲಿ ತಲೆಮರೆಸ್ಕೊಳ್ಳೋದು ಒಳ್ಳೇದಲ್ವಾ ತಂಗಿ. ಮತ್ತೆ ಸ್ವಲ್ಪ ಹೊತ್ತು ಹೀಗೆ ಮಳೆಯಲ್ಲಿ ನೆಲ್ತಾನೆ ಇದ್ರೆ ಚಳಿನ ತಡ್ಕೊಳ್ಳೋದು ಕಷ್ಟವಾಗಿ ಹೋಗುತ್ತೆ. ಹೋಗೋಣ ಭಾವನಾ. ಅನಾಮಿಕ ಹೇಳಿದಾಗೆ ಕನಿಷ್ಠ ತಲೆ ಮರೆಸಿಕೊಳ್ಳಲಿಕ್ಕೆ ಜಾಗವಾದ್ರೂ ಸಿಕ್ಕುತ್ತದೆ. ಎಲ್ಲರೂ ಸೇರಿ ಮಳೆಯಲ್ಲಿ ನೆನೆಯುತ್ತಲೇ ಅಣ್ಣ ತಮ್ಮಂದಿರು ತೆಗೆದ ಸ್ವಲ್ಪ ಸಾಮಾನನ್ನು ನೆತ್ತಿ ಮೇಲೆ ಇಟ್ಕೊಂಡು ಆ ಹಳೆ ನೀರಿನ ಟ್ಯಾಂಕ್ ಹತ್ರ ಹೋಗುತ್ತಾರೆ. ಭಾವನಾ, ಮೊದಲು ನಾನು ಹೋಗಿ ಎಲ್ಲ ಶುಭ್ರ ಮಾಡ್ತೀನಿ, ಆ ನಂತರ ನೀವು ಬನ್ನಿ. ನೀನೊಬ್ಳೆ ಬೇಡ ಅಕ್ಕ, ನಾನು ಕೂಡ ಬರ್ತೀನಿ. ಹೌದು ಅನಾಮಿಕಾ, ನಿನ್ ಜೊತೆ ಭಾವನಾ ಕೂಡ ಕರ್ಕೊಂಡು ಹೋಗು. ಮೊದಲು ಅನಾಮಿಕಾ ಟಾರ್ಚ್ ಲೈಟ್ ಅನ್ನು ಹಿಡಿದುಕೊಂಡು ಜಾಗೃತಿಯಾಗಿ ಏಣಿ ಹತ್ತುತ್ತಾಳೆ. ಆ ನಂತರ ಭಾವನಗಾಗಿ ಟಾರ್ಚ್ ಲೈಟ್ ಅನ್ನು ಹಿಡ್ಕೋತಾಳೆ. ಜಾಗೃತಿಯಾಗಿ ಮೇಲೆ ಹತ್ತುತ್ತಾಳೆ. ಇಬ್ಬರು ಒಳಗಡೆಗೆ ನೋಡುತ್ತಾರೆ. ಎಲ್ಲ ಕಸ, ಒಣಗಿ ಹೋದ ಎಲೆಗಳು, ಕಸ, ಧೂಳು ಕಾಣಿಸುತ್ತದೆ. ಮಳೆ ಮಾತ್ರ ಒಳಗಡೆಗೆ ಬರ್ತಾ ಇರ್ಲಿಲ್ಲ. ಅಕ್ಕ, ನೀನ್ ಟಾರ್ಚ್ ಹಿಡ್ಕೋ, ನಾನು ಕ್ಲೀನ್ ಮಾಡ್ತೀನಿ ಎಂದು ಹೇಳುತ್ತಾಳೆ ಭಾವನಾ. ಅನಾಮಿಕಾ ಟಾರ್ಚ್ ಲೈಟ್ ಹಿಡ್ಕೋತಾಳೆ. ಭಾವನಾ ಚಕ ಎಲ್ಲ ಕ್ಲೀನ್ ಮಾಡುತ್ತಾಳೆ. ಅನಾಮಿಕಾ ಕೆಳಗಿರುವವರನ್ನು ನೋಡಿ, ಏನು ಅಂದ್ರೆ, ನಾನು ಟಾರ್ಚ್ ಹಿಡಿತೀನಿ, ಜಾಗೃತಿಯಾಗಿ ಮೇಲಕ್ಕೆ ಬನ್ನಿ, ಏಣಿನ ಗಟ್ಟಿಯಾಗಿ ಹಿಡ್ಕೊಂಡು ನಿಧಾನವಾಗಿ ಹತ್ತಿ ಎಂದು ಅವರು ಏಣಿಯನ್ನು ಹತ್ತುವ ಹಾಗೆ ಲೈಟ್ ಹಿಡಿದುಕೊಳ್ಳುತ್ತಾಳೆ. ಎಲ್ಲರೂ ಜಾಗೃತಿಯಾಗಿ ಟ್ಯಾಂಕ್ ಹತ್ತುತ್ತಾರೆ, ಒಳಗಡೆಗೆ ಹೋಗುತ್ತಾರೆ. ಮಳೆ ನೀರು ಒಳಗೆ ಬೀಳದೇ ಇದ್ದಿದ್ದರಿಂದ ಅಷ್ಟೊಂದು ಚಳಿ ಅನ್ನಿಸಲಿಲ್ಲ ಅವರಿಗೆ. ಅಕ್ಕ, ಇದು ನಮ್ಮ ಮನೆಗಿಂತ ಚೆನ್ನಾಗಿದೆ ಅಲ್ವಾ? ಅನಾಮಿಕ ಏನೂ ಮಾತನಾಡಲಿಲ್ಲ. ಹೊರಗಡೆ ಮಳೆ ಇನ್ನೂ ಸುರಿತಾನೆ ಇರುತ್ತದೆ. ಭಾವನಾ ಚೀಲದಿಂದ ಚಾಪೆ ತೆಗೆದು ಹಾಕುತ್ತಾಳೆ. ರಮೇಶ್ ಏನಾದರೂ ಕೂತ್ಕೊಂಡು ಬೆಡ್ಶೀಟ್ ಹೊತ್ಕೋತಾರೆ. ಅನಾಮಿಕಾ ಚಿಕ್ಕ ಗ್ಯಾಸ್ ಸಿಲಿಂಡರ್ ಒಲೆಯನ್ನು ಹೊರಗೆ ತೆಗೆದು ಅಡಿಗೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಮತ್ತೆ ಮನೆ ಕಟ್ಟಬೇಕು ಅಂದ್ರೆ 5-6 ಲಕ್ಷ ಆದ್ರೂ ಇರ್ಬೇಕಲ್ಲ ತಮ್ಮ? ಹೌದು ಅಣ್ಣಯ್ಯ, ಅಷ್ಟೊಂದು ದುಡ್ಡು ನಮ್ಮ ಹತ್ರ ಎಲ್ಲಿದೆ ಹೇಳಿ? ಎಲ್ಲರೂ ಮೌನವಾಗಿರುತ್ತಾರೆ. ಅನಾಮಿಕಾ ಬಿಸಿ ಬಿಸಿಯಾಗಿ ಅನ್ನ ಮಾಡುತ್ತಾಳೆ. ಎದ್ದೇಳಿ, ಬಿಸಿ ಬಿಸಿ ಅನ್ನ ಮಾಡಿದ್ದಾಳೆ ಅಕ್ಕ. ಮಾವಿನಕಾಯಿ ಉಪ್ಪಿನಕಾಯಿ ಇದೆಯಲ್ಲ, ಈ ಹೊತ್ತಿಗೆ ಸರಿ ಹೊಂದಿಸಿಕೊಳ್ಳೋಣ. ಹಸುವೆ ಇಲ್ಲ ಅನಾಮಿಕಾ? ಹೌದು ಅದಕ್ಕೆ, ನಂಗೆ ಕೂಡ ಹಸುವೆ ಇಲ್ಲ. ಮನೆ ಹೋಗಿದೆ ಅನ್ನೋ ದುಃಖದಿಂದ ತಿನ್ನದೇ ಇದ್ರೆ ಮನೆ ಬರುತ್ತಾ ಹೇಳಿ? ಆ ಮಾತಿಗೆ ಮೂವರು ಮಾತನಾಡಲಿಲ್ಲ. ಅನ್ನ ತಿನ್ನದೇ ಇದ್ರೆ ಮನೆ ಬರುತ್ತೆ ಅಂತಂದ್ರೆ ನಾನು ಈ ಹೊತ್ತೇ ಅಲ್ಲ, ನಾಳೆ ನಾಡಿದ್ದು ಹಾಗೆ 1 ವಾರದವರೆಗೂ ತಿನ್ನದೇ ಇರೋ ಅಂದ್ರೆ ಇರ್ತೀನಿ. ಬಾ ತಮ್ಮ, ಅನ್ನ ತಿನ್ನೋಣ. ಎಲ್ಲರೂ ಒಂದು ಮೂಲೆ ಕೈ ತೊಳೆದುಕೊಂಡು ಕುತ್ಕೋತಾರೆ. ಎಲ್ಲರಿಗೂ ಭಾವನಾ ಬಿಸಿ ಬಿಸಿ ಅನ್ನದಲ್ಲಿ ಉಪ್ಪಿನಕಾಯಿ ಹಾಕಿ ಕೊಡುತ್ತಾಳೆ. ಹಸುವೆಯಿಂದಿರುವ ಪ್ರಾಣಗಳು ಮೇಲಾಗಿ ಬಿಸಿ ಬಿಸಿ ಅನ್ನದಲ್ಲಿ ಉಪ್ಪಿನಕಾಯಿ ವಾಸನೆ ಸಖತ್ತಾಗಿರುತ್ತೆ. ಅಷ್ಟೇ, ಅಗಳು ಮಿಕ್ಕದೆ ಹೊಟ್ಟೆ ತುಂಬ ತಿನ್ನುತ್ತಾರೆ. ಇನ್ನು ಭಾವನಾ ನಿದ್ರೆ ಹೋಗಲಿಕ್ಕೆ ಏರ್ಪಾಟು ಮಾಡುತ್ತಾಳೆ. ಎಣ್ಣೆ ಹಾಕಿ ದೀಪವಿಡುತ್ತಾಳೆ. ಹಾಗೆ ಆ ದಿನ ರಾತ್ರಿ ಎಲ್ಲರೂ ಮಲಗುತ್ತಾರೆ. ಮಾರನೇ ದಿನ ರಮೇಶ್, ವಿನೋದ್, ಅನಾಮಿಕಾ ಏಳುವ ಹೊತ್ತಿಗೆ ಭಾವನಾ ಬಿಸಿ ಬಿಸಿ ಟೀ ಮಾಡುತ್ತಾಳೆ. 4 ಟೀ ಕುಡಿಯುತ್ತಾರೆ. ಮಳೆ ಬರ್ತಾ ಇದೆಯಾ ತಂಗಿ? ಸಣ್ಣದಾಗಿ ಬರ್ತಿದೆ ಅಕ್ಕ. ನೆನೆ ಬಂದ ಕೂಲಿ ದುಡ್ಡಿದೆಯಲ್ಲ, ಮನೆಗೆ ಬೇಕಾದ ಸಾಮಾನುಗಳು, ತರಕಾರಿ ತಂದಿಟ್ಕೊಳ್ಳೋಣ. ಹಾಗೆ ಅಕ್ಕ, ನಾವು ಹೊಸ ಮನೆ ಕಟ್ಕೊಳ್ಳುವವರೆಗೂ ಹೀಗೆ ನೀರಿನ ಟ್ಯಾಂಕಲ್ಲಿ ಇರೋದು ಒಳ್ಳೇದೇನೋ ಅನ್ಸುತ್ತೆ ಅನಾಮಿಕಾ. ಆದ್ರೆ ಅಣ್ಣಯ್ಯ, ನಮ್ಮ ಸರ್ಪಂಚ್ ಅವರನ್ನು ಭೇಟಿಯಾಗಿ ನಮ್ಮ ಪರಿಸ್ಥಿತಿ ಬಗ್ಗೆ ವಿವರಿಸಿ ಅವರ ಅನುಮತಿ ತಗೊಂಡ್ರೆ ಚೆನ್ನಾಗಿರುತ್ತೆ. ಹೌದು ಮೈದುನ್ ಅವರೇ, ನೀವು ಹೇಳಿದ್ದು ಕೂಡ ನಿಜನೇ. ಬನ್ನಿ, ಮೊದಲಂತೂ ನಾವು ಸರ್ಪಂಚ್ ಅವರ ಹತ್ರಕ್ಕೆ ಹೋಗಿ ನಮ್ಮ ಪರಿಸ್ಥಿತಿ ಬಗ್ಗೆ ಹೇಳೋಣ. ಹಾಗೆ 4 ಸೇರಿ ಆ ಊರಿನ ಸರ್ಪಂಚ್ ಧರ್ಮಯ್ಯನ ಹತ್ರಕ್ಕೆ ಬರ್ತಾರೆ. ಬನ್ನಿ ಬನ್ನಿ, ಹಳೆ ನೀರಿನ ಟ್ಯಾಂಕಲ್ಲಿ ತಲೆಮರೆಸಿಕೊಂಡಿದ್ದೀರಿ ಅನ್ನುವ ವಾರ್ತೆ ನನ್ನ ಹತ್ರ ತನಕ ಬಂತು. ಮತ್ತೇನು ಪರವಾಗಿಲ್ಲ, ನಿಮ್ಮ ಕುಟುಂಬದ ಬಗ್ಗೆ ಇವರೆಲ್ಲ ಗೊತ್ತಲ್ವಾ? ತೀರ್ಥಯಾತ್ರೆಗೆ ಹೋದ ನಿಮ್ಮ ಅಮ್ಮ ಅಪ್ಪ ಕ್ಷೇಮವಾಗಿದ್ದಾರಾ? ಇದ್ದಾರಂತೆ, ನೆನ್ನೆನೆ ಮಾತಾಡಿದ್ವಿ. ದೊಡ್ಡಯ್ಯ, ನನಗೇನು ಹೇಳಬೇಡ ತಾಯಿ. ನೀವು ವಾರಗಿತ್ತೀರು ಎಲ್ಲಿದ್ದರೂ ಅಲ್ಲಿ ಆನಂದ, ಹಸಿರುತನ, ಸ್ವಚ್ಛವಾದ ವಾತಾವರಣ ಇರುತ್ತೆ ಅಂತ ನನಗ್ ಗೊತ್ತು. ಮಂಡಲ ಅಧಿಕಾರಿ ಜೊತೆ ಮಾತನಾಡಿ ನಿಮಗೆ ಪಕ್ಕಾ ಮನೆ ಬರುವ ಹಾಗೆ ಮಾಡ್ತೀನಿ. ಅಲ್ಲಿಯವರೆಗೂ ಜಾಗ್ರತೆಯಾಗಿ ಆ ಟಾಂಕ್ ಮನೆಯಲ್ಲೇ ಇರಿ. ಹೋಗಿ ಅಮ್ಮ ಎಂದು ಹೇಳುತ್ತಾನೆ. ಎಲ್ಲರೂ ಸಂತೋಷ ಪಡುತ್ತಾರೆ. ಆ ಹಳೆ ನೀರಿನ ಟ್ಯಾಂಕಿನ ಸುತ್ತಲೂ ಕ್ಲೀನ್ ಮಾಡಿ ಗಿಡಗಳನ್ನು ನೆಡುತ್ತಾರೆ. ಹಾಳು ಬಿದ್ದ ವಾಟರ್ ಟ್ಯಾಂಕ್ ಒಂದು ಚಿಕ್ಕದಾದ ಅಂದವಾದ ಮನೆಯ ಹಾಗೆ ಬದಲಾಗುತ್ತದೆ. ಗೋಡೆಗಳಿಗೆ ಹಳೆ ಕ್ಯಾಲೆಂಡರ್ ಅಂಟಿಸುತ್ತಾರೆ. ದೇವರ ಫೋಟೋವಿಟ್ಟು ಚಿಕ್ಕ ಪೂಜಾ ಸ್ಥಳ ಕೂಡ ಏರ್ಪಾಟು ಮಾಡುತ್ತಾರೆ. ಕಷ್ಟಗಳು ನಮ್ಮನ್ನ ಹಾಳು ಮಾಡುವುದಕ್ಕೆ ಬರೋದಿಲ್ಲ ತಂಗಿ, ನಮ್ಮಲ್ಲಿರುವ ಧೈರ್ಯವನ್ನು ಹೊರಗೆ ತೆಗೆಯಲಿಕ್ಕೆ ಬರುತ್ತೆ. ಹಾಳು ಬಿದ್ದ ಜಾಗವನ್ನು ಕೂಡ ಪ್ರೇಮದಿಂದ, ಕಷ್ಟದಿಂದ ಬದಲಾಯಿಸಿದರೆ ಅದೇ ಜಾಗದಲ್ಲಿ ಒಂದು ದಿನ ನಮ್ಮ ಜೀವನವೇ ಬದಲಾಯಿಸುತ್ತೆ. ಇನ್ನು ಆಗಿನಿಂದ ವಾರಗಿತ್ತಿಯರು ಕೈಲಾದ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಜೀವನ ಸಾಗಿಸಲಿಕ್ಕೆ ಶುರು ಮಾಡುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.